लखिति आत्मस्वरूप निज हुए तत्काल निहाल निश्चल बिन किन हो नालिकी भाषा में हरेते ख्याति अनिर्वचनीय की केशव सुजन सप्रीति जो अविकृत कौन्तेय में राधा पुत्र प्रतीति चिदानंद घन ब्रह्म में जीव भावती हरिति। हरि ओम। ओम ईश्वरो गुरुरात्मेति मूर्ति भेदा विभागिने व्योमवाप्याप्त देहाय दक्षिणामूर्तये नमः। सद्गुरुनाथ महाराज की जय। जगद्गुरु सिद्धारूढ़ महाराज की, सद्गुरु शिव कुमारेश्वर महाराज की जय। सद्गुरु विज्ञानंद महाराज। ಮೂರನೇ ಪ್ರಕಾಶ, ಪೇಜ್ ನಂಬರ್ 45 ಸಿಕ್ಕದಲ್ಲರಿ? ಮೂರನೇ ಪ್ರಕಾಶ, ಪೇಜ್ ನಂಬರ್ 45. ಅಥ ಅಂದ್ರ ಅನುಮಾನ ಪ್ರಮಾಣ ಮುಗಿದ ನಂತರ ಅನುಮಾನ ಪ್ರಮಾಣ ಮುಗಿದ ನಂತರ ನಾವು ಈಗ ಶಬ್ದ ಪ್ರಮಾಣ ನಿರೂಪಣೆ ಮಾಡುತ್ತೇವೆ, ಪ್ರಾರಂಭ ಮಾಡುತ್ತೇವೆ. ಶಬ್ದ ಪ್ರಮಾಣ ಏನ್ ಮಾಡ್ತೇವೆ? ಪ್ರಾರಂಭ ಮಾಡುತ್ತೇವೆ. ಪ್ರಾರಂಭ ಯಾವುದೇ ಮಾಡ್ಬೇಕಾದ್ರೆ ಮಂಗಲ ಮಾಡಬೇಕು. ಅದಕ್ಕೆ ಅರ್ಥ ಶಬ್ದಕ್ಕೆ ಮಂಗಲ, ಪ್ರಾರಂಭ, ನಂತರ ಶಬ್ದ. ಪ್ರಶ್ನ ಪೂರ್ಣ ಯಾವಾಗ ಬರ್ತಾವ? ಈಗ ಏನ್ ನಿರೂಪಣೆ ಮಾಡ್ತೀರಿ? ಶಬ್ದ ಪ್ರಮಾಣ ನಿರೂಪಣೆ ಮಾಡ್ತೀವ. ಶಬ್ದ ಇದು ಪ್ರಮಾಣ. ಶಬ್ದ ವಿಷಯ ಯಾವಾಗ ಆಗ್ತದ? ಯಾವ ಕಾಲದಾಗ? ಶ್ರೋತ್ರೇಂದ್ರಿಯ ಗ್ರಾಹ್ಯ ಗುಣ ಶಬ್ದ. ಶ್ರೋತ್ರೇಂದ್ರಿಯ ಗ್ರಾಹ್ಯ ಗುಣ ಶಬ್ದ. ಶ್ರೋತ್ರಜ ಪ್ರಮಾಣ ಹೇಳುವಾಗ ಶಬ್ದ ವಿಷಯ ಆಗ್ತದ. ಶಬ್ದ ಪ್ರಮಾಣ ಹೇಳುವಾಗ ಅದು ಪ್ರಮಾಣ. ಈ ಪ್ರಮಾಣ ಹೇಳ್ಕತ್ತೀವಿ. ಇನ್ನು ನಾವು ಶ್ರೋತ್ರಜ ಪ್ರಮಾಣ ಹೇಳಿದೆವು. ಆಗ ಆ ಶಬ್ದ ಏನಾಯ್ತು? ವಿಷಯ ಆಯ್ತು. ವಿಷಯ. ಶ್ರೋತ್ರಜ ಪ್ರಮಾಣ ಹೇಳುವಾಗ ಶಬ್ದ ಏನಾಗ್ತದ? ವಿಷಯ ಆಗ್ತದ. ಅದೇ ಶಬ್ದ ಈಗ ಶಬ್ದ ಪ್ರಮಾಣ ಹೇಳುವಾಗ ಅದು ಪ್ರಮಾಣ. ಪ್ರಮಾಣ ಅಂದ್ರೆ ನಿಮ್ಗೆ ಹಿಂದೆ ಹೇಳ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಸಮ್ಯಕ ಅನುಭವ ಪ್ರಮಾಣ, ವಿವಾದ ನಿರ್ಣಯ ಸಾಧನಂ ಪ್ರಮಾಣ. ಸಮ್ಯಕ ಅನುಭವ ಅಂದ್ರೆ ಪ್ರಮಾಣ, ವಿವಾದ ನಿರ್ಣಯ ಸಾಧನಂ ಪ್ರಮಾಣ. ಪ್ರಮಾಣ ಲಕ್ಷಣ ಹಿಂದೆ ಪ್ರತ್ಯಕ್ಷ ಅನುಮಾನದಾಗ ಹೇಳ್ಕೊಂಡ್ ಬಂದಿದ್ದೆವು. ಪ್ರಮಾಣ ಅಂದ್ರೆ ಅದಕ್ಕಂತಾರೆ. ತತ್ವಜ್ಞಾನ ಅನುಕೂಲ ಶಬ್ದ ಪ್ರಯೋಗ ನಿರೂಪಣ ನಾಮ ತೃತೀಯ ಪ್ರಕಾಶ. ಶಾಬ್ದಿ ಪ್ರಮಾಕ ಭೇದ. ಈಗ ಶಬ್ದ ಪ್ರಮಾಣದಿಂದ ಉತ್ಪನ್ನವಲ್ಪಟ್ಟಂತ ಶಾಬ್ದಿ ಶಬ್ದ ಪ್ರಮಾಣ, ಶಾಬ್ದಿ ಪ್ರಮಾ. ಶಾಬ್ದಿ ಪ್ರಮಾಕೆ ಕರಣಂಕು ಶಬ್ದ ಪ್ರಮಾಣ ಕಯೇ. ಶಾಬ್ದಿ ಜ್ಞಾನಕ್ಕೆ ಯಾವುದು ಕರ್ಣ ಅಂದ್ರೆ ಸಾಧನವಾಗಿರುವುದು, ಅದಕ್ಕಂದ್ರೆ ಶಬ್ದ ಪ್ರಮಾಣ. ಪ್ರಮಾಕರಣಂ ಪ್ರಮಾಣ. ಕರ್ಣ ಪ್ರಮಾಕೆ ಕರ್ಣಕ್ಕೂ ಪ್ರಮಾಣ. ಪ್ರಮಾಕರಣಂ ಪ್ರಮಾಣ. ಅದು ಇನ್ನೊಂದು ಲಕ್ಷಣ ಐತಿ, ಅದು ನಿಮ್ಗೆ ಗೊತ್ತು. ಅಜ್ಞಾ ಜ್ಞಾಪಕಂ ಪ್ರಮಾಣ. ಆದ್ರೂ ಅಜ್ಞಾ ಜ್ಞಾಪಕಂ ಪ್ರಮಾಣ ಎರಡೇ ಪ್ರಮಾಣದಾಗ ಕುಂಡಿರ್ತದೆ, 3 ಪ್ರಮಾಣದಾಗ ಕುಂಡ್ರುದಿಲ್ಲ. ಪರೋಕ್ಷ ಜ್ಞಾನ ಯಾಕ 3 ಪ್ರಮಾಣದಿಂದ? ಫಕ್ತ ಪ್ರತ್ಯಕ್ಷ ಮತ್ತು ಶಬ್ದದಲ್ಲಿ ಅಸತ್ವಾಪಾದಕ ಆವರಣ ಅಭಾನಾಪಾದಕ ಆವರಣ ಹೋಗ್ತದೆ. ಅದರ ಸಲುವಾಗಿ ಪ್ರತ್ಯಕ್ಷ ಶಬ್ದದಲ್ಲಿ ಅಷ್ಟೇ ಅಜ್ಞಾತಂತ್ರ ಪ್ರಮಾಣ ಅಲ್ಲೇನು, ಅಜ್ಞಾತಂತ್ರ ಪ್ರಮಾಣ ಅಲ್ಲೇನು ಅದ. ಪರಂತು ಅದು ಫಕ್ತ ಪ್ರತ್ಯಕ್ಷ ಮತ್ತು ಶಬ್ದದ ಅಷ್ಟೇ ಕೊಟ್ಟು. ಆ 3 ಪ್ರಮಾಣಗಳಲ್ಲಿ ಫಕ್ತ ಅಸತ್ವಾಪಾದಕ ಆವರಣ ಅಷ್ಟೇ ನಿವರ್ತಿ ಆಯಿತು. ಅದರ ಸಲುವಾಗಿ ಅದಕ್ಕೆ ಪ್ರಮಾಣ ಲಕ್ಷಣ
ಮೂರು ಪ್ರಮಾಣದಲ್ಲಿ ಕುಂಡ್ರಲಿಲ್ಲ ಅಂತ ಇಂದು ಹೇಳಿದರು. ಶಾಬ್ದಿ ಪ್ರಮಾ ದೋ ಪ್ರಕಾರಕ್ಕೆ ಹೈ. ಶಾಬ್ದಿ ಪ್ರಮಾ ಆದರೂ ಎರಡು ಪ್ರಕಾರವೇ ಇರುತ್ತದೆ. ಏಕ ವ್ಯಾವಹಾರಿಕ ಹೈ, ದುಸರಿ ಪಾರಮಾರ್ಥಿಕ. ಆ ಶಾಬ್ದಿ ಪ್ರಮಾನು ಕೂಡ ಎರಡು ಪ್ರಕಾರ, ಒಂದು ವ್ಯಾವಹಾರಿಕ ಶಾಬ್ದಿ ಪ್ರಮಾ, ಎರಡನೇದು ಪಾರಮಾರ್ಥಿಕ ಶಾಬ್ದಿ ಪ್ರಮಾ. ಪುನಃ ಅದರಲ್ಲಿ ವ್ಯಾವಹಾರಿಕ ಶಾಬ್ದಿ ಪ್ರಮಾ ಬಿ ದೋ ಪ್ರಕಾರಕ್ಕೆ. ವ್ಯಾವಹಾರಿಕ ಶಾಬ್ದಿ ಪ್ರಮಾನು ಕೂಡ ಎರಡು ಪ್ರಕಾರ. ಅಲ್ಲಿ ನೋಡ್ರಿ ಗ್ರಂಥ, ಆದಿನ ಗ್ರಂಥ. ಏಕ ಲೌಕಿಕ ವಾಕ್ಯಜನ್ಯ ಹಿ. ಒಂದು ಲೌಕಿಕ ವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂತು. ನಾವು ವ್ಯವಹಾರದಾಗ ಏನು ಮಾತಾಡ್ತೇವಲ್ಲ, ಇದೆಲ್ಲ ಲೌಕಿಕ वाक्यजन्यगुण. लौकिक शास्त्र की आज्ञाते रहित केवल अपनी प्रज्ञा के बल पे जे प्राप्त आराधिक है उसे लौकिक कहते हैं. लौकिक ಎದಕ್ಕಂತೀರಿ? ವೈದಿಕ ಬೇರೆ, ಲೌಕಿಕ ಬೇರೆ. ಲೌಕಿಕ ಅಂದ್ರೇನು? ಶಾಸ್ತ್ರ ಇದು ಏನು ನಾವು ವ್ಯವಹಾರ ಮಾಡ್ಲಕತ್ತೀವಲ್ಲ, ಯಾವುದೇ ಪದಾರ್ಥ ಆಗಲಿ ಯಾವುದೇ ವ್ಯವಹಾರಗಳೆಲ್ಲ, ಇದು ಶಾಸ್ತ್ರ ಹೇಳಿಲ್ಲ ಹಿಂಗೆ ಇದೇ ಮಾಡ್ರಿ ಅಂತೇಳಿ. शास्त्र की आज्ञाते रहित अपनी प्रज्ञा के बल पे जे प्राप्त आराधिक है उसे लौकिक कहते हैं. तत्वानुसंधान लौकिक जो लक्षण मारा प्रज्ञा की प्रज्ञा प्रज्ञाते प्रज्ञा के बलते प्राप्त प्रज्ञा के बलते प्राप्त जे आराधिक है. आदिक अंदर ನಾವು ಯಾಟ್ ತೋರಿ ಅದಕ್ಕೆ ಲೌಕಿಕ ಅಂತಾರೆ. ವಾಕ್ಯಜನ್ಯ. दूसरी ವೈದಿಕ ವಾಕ್ಯಜನ್ಯ. ವೇದಗಳಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳಿಗೆ ವೈದಿಕ. ಅವು ವಾಕ್ಯಗಳು ಹೇಳ್ತಾರೆ. ನೀಲೋ ಘಟಃ इत्यादि ಮುಂದೆ ಎಷ್ಟು ತೋರಿ इत्यादि लौकिक वाक्य है. वज्रहस्त पुरंदर इत्यादि वैदिक वाक्य है. वज्रहस्त पुरंदर वज्र इंद्र ಆ ವಜ್ರದ ಹಿಡಿದ ಶಸ್ತ್ರ ಅದು ವಜ್ರದಿಂದ ವಜ್ರಹಸ್ತ ಪುರಂದರ ಇಂದ್ರ. ಇತ್ಯಾದಿ ವೈದಿಕ ವಾಕ್ಯ ಹೈ. ಮೊದಲಾದವುಗಳು ಅಂದ್ರೆ ಇನ್ನೂ ಎಷ್ಟು ವೈದಿಕ ವಾಕ್ಯದಲ್ಲಿ ಇನ್ನೂ ಎಷ್ಟು ಫರಕ್ ಐತಿ ಅನ್ನು ಆದಿಕ್ ಅಂದಾರ ನೋಡ್ರಿ. ಆದಿಕ್ ಅಂದ್ರ ಮುಂದ ಅವರು ನಿಮ್ಗ 70 ಎಷ್ಟು ಬರ್ದಿರಿ? 52 ಮುಂದ ಏನು ನಿಮ್ಮಲ್ಲಿ ಐತಿ ಅದು. ಆದಿಕ ಅಂದಾರಲ್ಲ, ಇತ್ಯಾದಿಕ ಅಂತ ಕೊಟ್ರಲ್ಲ. ಇತ್ಯಾದಿಕ ಆದಿಕ ಅಂದ್ರೆ ಏನು? ಆ ವೈದಿಕ ವಾಕ್ಯಗಳು ಎರಡು ಪ್ರಕಾರದಿರುತ್ತವೆ. ಒಂದು ನೀವು 52 ಪೇಜ್ ತೆಗಿರಿ. 52 ಪೇಜ್ ಅಲ್ಲಿ ತನಕ ಬರ್ತದಿಲ್ಲ ಅಂತ ಹೇಳಿ ಒಮ್ಮೆ ಇದು ಓದ್ತಿದ್ದೇನೆ. 52 ಪೇಜ್ ತೆಗೆದ್ರಿ. ಜಾಸ್ತಿ ಇತ್ಯಾದಿಕ ಅಂದರಲ್ಲ, ಆ ವೈದಿಕ ವಾಕ್ಯ ಮತ್ತು ಎರಡು ಪ್ರಕಾರ. एक व्यावहारिक अर्थ के बोधक है, दूसरे परमार्थ तत्व के बोधक है. ಒಂದು ವ್ಯಾವಹಾರಿಕ ಅರ್ಥದನ್ನ ತಿಳಿಸಿಕೊಡುವುದು ಮೇಲೆ ಎರಡನೇ ಓಳಿ ವೈದಿಕ ದೊಡ್ಡ ಅಕ್ಷರ ಐತಿ ನೋಡಿ, ಸಿಕ್ತಿಲ್ಲ. ವೈದಿಕ ವಾಕ್ಯ ದೋ ಪ್ರಕಾರಕ್ಕೆ ಹೈ. ಇತ್ಯಾದಿ ಅಂದ್ರೆ ಅಲ್ಲಿ ಇತ್ಯಾದಿ ಕೊಟ್ರಲ್ಲ, ಆದಿಕ ಅಂದ್ರು ಮತ್ತು ವೈದಿಕ ವಾಕ್ಯಗಳು ಎರಡು ಪ್ರಕಾರ ಅಂತ ನೀವು ತಿಳ್ಕೋಬೇಕು. ಅಲ್ಲಿ ಪಟ್ಟಿಲ್ಲ इत्यादि आदिक अंदर इष्टु वैदिक वाक्य. सो वैदिक वाक्य भी 2 प्रकार के. एक व्यावहारिक अर्थ के बोधक है, दूसरे परमार्थ तत्व के बोधक है. ब्रह्म से भिन्न सारा व्यावहारिक अर्थ है. ब्रह्मनक्किंತ भिन्न ಎಷ್ಟು ತೋಟವೆಲ್ಲ ವ್ಯಾವಹಾರಿಕ ಅಂತ परमार्थ तत्व ब्रह्म कही है. परमार्थ तत्व ಅಂದ್ರೆ ಶುದ್ಧ ಚೇತನಕ್ಕೂ ತತ್ವ ಕಹಿ. ತತ್ವ ಅಂದ್ರೆ ಆ ಕಡೆ ಹೋಗ್ತದ. ಯಾವ ಪಂಚಭೂತ ತತ್ವ, ಒಂದೊಂದು ಭೂತಗಳಲ್ಲಿ 5 ತತ್ವಗಳಾಗ್ಯಾವಲ್ಲ, ಆ ಕಡೆನೂ ಹೋಗ್ತದ. ತತ್ವ ಅಂದ್ರೆ ಶುದ್ಧ ಚೇತನಕ್ಕೂ ತತ್ವ ಕಹಿಯೇ, ಬ್ರಹ್ಮ ಕಹಿಯೇ. ಬ್ರಹ್ಮಬೋಧಕ ವಾಕ್ಯ ಬಿ 2 ಪ್ರಕಾರ ಕಾ ಹೈ. ಬ್ರಹ್ಮವನ್ನು ತಿಳಿಸುವಂತ ವಾಕ್ಯಗಳು ಕೂಡ 2 ಪ್ರಕಾರ.
ಕೇವಲ ತತ್ಪದಾರ್ಥ ಕೇವಲ ತ್ವಂ ಪದಾರ್ಥ ಕೇವಲ ತತ್ಪದಾರ್ಥ ಅದು ಒಂದೊಂದೇ ತತ್ಪದಾರ್ಥ ತ್ವಂ ಪದಾರ್ಥ ಹಿಂಗಂದ್ರೆ ಅಂದ್ರೆ ಒಂದೊಂದೇ अवान्तर वाक्य ब्रह्मबोधक वाक्य भी दो प्रकार के है केवल तत्पदार्थ अथवा केवल त्वम पदार्थ के स्वरूप के बोधक अवान्तर वाक्य है क्या नंतर केवल ಒಂದೊಂದೇ वाक्य है जैसे सत्यम ज्ञानम अनंतम ब्रह्म ये वाक्य तत्पदार्थ बोधक है सत्यम ज्ञानम अनंतम ब्रह्म ಇದರಿಂದ ಕೇವಲ ತತ್ಪದಾರ್ಥ ಬೋಧಕ ವಾಕ್ಯ ಇದು ಕೇವಲ ಪರೋಕ್ಷನೇ ಆಗುತ್ತದೆ ಏಷ ರಜ್ಜಂತರ ಜ್ಯೋತಿ ಪುರುಷ ಇದು ತ್ವಂಪದ ಬೋಧಕ ಅರ್ಥ ಅಂತ ತಿಳ್ಕೋಬೇಕು ಏಷ ರಜ್ಜಂತರ ಜ್ಯೋತಿ ಪುರುಷ ಈ ರಜ ಕಮಲದಲ್ಲಿ ಜ್ಯೋತಿಮಾನ ಪುರುಷನು ಇದ್ದಾನೆ ಏನು ಅದು ಸಿಕ್ಕಿಲ್ಲ ಅದು ಇಲ್ಲ ಶಬ್ದ ಅಲ್ರಿ ಸಾದೃಶ್ಯ ಅಲ್ಲ ನಿಮ್ ಸಾದೃಶ್ಯ ಅಲ್ಲ ಈಗ ನಿಮ್ಗೆ ಇತ್ಯಾದಿಕ ವೈದಿಕ ವಾಕ್ಯ ಇದಲ್ಲ ಇತ್ಯಾದಿಕ ಅಂದ್ ಇತ್ಯಾದಿಕ ಅಂತ ಹೇಳಿದಿರಿ ನಿಮ್ಗ ಇಲ್ಲಿ ಮುಂದ 52 ಪೇಜ್ ಹೇಳ್ಯಾರ ಅಲ್ಲಿ ಮತ್ತೆ ಓದಿ ಅಲ್ಲಿ ಓದುದು ನಿಮ್ಗೆ ಇಲ್ಲೇ ಗುರ್ತಾಗ್ಲಿ ಅಷ್ಟೇ ನಾವು ಓದಿ ಹೇಳ್ಕತ್ತೀನಿ ಇತ್ಯಾದಿಕ ಅಂದ್ರೆ ಆದಿಕ ಆ ವೈದಿಕ ವಾಕ್ಯಗಳು ಇನ್ನೂ 2 ಪ್ರಕಾರ ಅದಾವ ಈಗ ನಿಮ್ ಧ್ಯಾನದಾಗ ಬಂದಿಲ್ಲ ಇರ್ತಾನೆ ಕನ್ನಡ ಇಲ್ಲಿ ಹಿಂದಿ ಅಲ್ಲಿ ನಮ್ಮಲ್ಲಿನೂ ಕೂಡ ಅಲ್ಲಿ ಇಲ್ಲ ನಾವು ಇಲ್ಲಿ ಹಂಗ್ ನೋಡಿದ್ರೆ ಇದು ನಾವು ಅಲ್ಲಿ ಓದೋಕ್ಕಿಂತಲೂ ನಾ ಏನ್ ಮಾಡಿನೋ ಇದು ಬರ್ದೇ ತೆಗದೀನಿ ಅಲ್ಲಿ ಬರ್ದೇ ತೆಗದೀನಿ ಬಟ್ ನಿಮ್ಗೆ ಎಲ್ಲ ಬರೇ ನಿಸ್ತ ಓದರದಾಗ ನಿಮ್ಗೆ ಗುರ್ತಾಗಲ್ಲ ಇಲ್ಲಿ ನೋಡ್ಕೋತ ಓದಿರ ಗುರ್ತಾಗ್ತೇಳಿ 52 ಪೇಜ್ ಹೇಳಿ ತಿಳಿದಿಲ್ಲ ಏಷ ರಜ್ಜಂತರ ಜ್ಯೋತಿ ಪುರುಷ ತಿಳಿಸಿಲ್ಲ ಇದು ಮಾತ್ರ ಈ ಹೃದಯ ಕಮಲದಲ್ಲಿ ಜ್ಯೋತಿಮಾನ ಪುರುಷ ಅಂದ್ರ ಅಪರೋಕ್ಷನೇ ಆಗ್ತೈತಿ ಇದು ಅಪರೋಕ್ಷನೇ ಅದು ಪರೋಕ್ಷ ಇದು ಜೀವನದ ಹೇಳುವ ವಾಕ್ಯ ಅವಾಂತರ ವಾಕ್ಯ ಇದ್ರೂ ಕೂಡ ಅಪರೋಕ್ಷನೇ ಆಗುತ್ತದೆ ಯಾಕ ಈ ಹೃದಯ ಕಮಲದಲ್ಲಿ ಜ್ಯೋತಿಮಾನ್ ಪುರುಷ ಇದ್ದಾನ ಅಂದ್ರೆ ಶುದ್ಧೋ ಪ್ರಕಾಶೋ ಹಮ್ ಇವ ತಿಳ್ಕೊಳ್ಳೋದು ಇವ ಏನ್ ತಿಳ್ಕೋಬೇಕು ಶುದ್ಧೋ ಪ್ರಕಾಶೋ ಹಮ್ ಶುದ್ಧೋ ಪ್ರಕಾಶೋ ಹಮ್ ಅಂದ್ರೆ ಏನಾಯ್ತು ಈ ಸ್ಥೂಲ ಶರೀರ ಶುದ್ಧ ಅಂದ್ರೆ ಸ್ಥೂಲ ಶರೀರ ನಾನಲ್ಲ ಪ್ರಕಾಶ ಅಂದ್ರೆ ಸೂಕ್ಷ್ಮ ಶರೀರ ನಾನಲ್ಲ ಅಂದ್ರೆ ಕಾರಣ ಶರೀರ ನಾನಲ್ಲ ये वाक्य त्वम पदार्थ के स्वरूप का बोधक है तत्पदार्थ त्वम पदार्थ के आवेद के बोधक तत्वमसि आदि मां वाक्य है इत्यादि वाक्य है ठीक है इकड़ बरी निकड़ पेज नंबर 45 बरी ನಿಮ್ಮ ಮೊದಲಿದು ಗುರ್ತಿತ್ತೇನು ಇತ್ಯಾದಿ ಅಂದ್ರೆ ಅಂದ್ರೆ ಮತ್ತೆ ಏನ್ ಅದಾವ ಅಂತ ಇದು ಆದಿಕ್ ಎಲ್ಲೆಲ್ಲಿ ಆದಿಕ್ ಶಬ್ದ ಬರ್ತದಲ್ಲ ಅಂದ್ರೆ ಇನ್ನೂ ಅದಾವ ಅಂತ ಅಲ್ಪನಿದು 52 ಪೇಜ್ ಮೇಲೆ ಬರ್ಬೋದು ನಿಮ್ಗೆ ಗೊತ್ತಿಲ್ಲ ಈಗ ನೋಡ್ರಿ ಇತ್ಯಾದಿಕ ವೈದಿಕ ವಾಕ್ಯ ವಾಕ್ಯ ಅಂದ್ರೆ ಎದಕ್ಕಂತೀರಿ ವಾಕ್ಯ ಒಂದದಲ್ಲ ಪದನಿಕೆ ಸಮುದಾಯಕ್ಕೂ ವಾಕ್ಯಕ್ಕೆ ಪದಗಳ ಸಮುದಾಯಿಕ ವಾಕ್ಯ ಅಂದ್ರಿ ಅರ್ಥವಾಲ ಜೋ ವರ್ಣ ವರ್ಣ ಅಂದ್ರ ಅಕ್ಷರಗಳು ವರ್ಣ ಅಂದ್ರ ಅಕ್ಷರ ಅದು ಅರ್ಥ ಉಳ್ಳುದಿರ್ಬೇಕು ಅಥವಾ ಆ ವರ್ಣಗಳ ಸಮುದಾಯ ಯಾವ ಪದ ವರ್ಣಗಳ ಸಮುದಾಯ ಯಾವ ಪದ ಯಾವ ಅಕಾರಾದಿಕ್ ಏನದವಲ್ಲ ಮೇಲೆ ಸ್ವಲ್ಪ ಮಾಡ್ರಿ ಅಂದ್ರೆ ಕಾರಾದಿಕ ಅಂದ್ರೆ ಒಂದು ಅಕ್ಷರ ಅದ ಇದೇನದ ಅಕ್ಷರದ ಅಕಾರಾದಿಕ್ ವರ್ಣ भी विष्णु आदिक अर्थ वाले है विष्णु आदिक अंद्रेनु शिवनु आतद वायुनु आतद वैश्वानरनु आतद ब्रह्मनु आतद नारायण आदिक पदन में वर्ण का समुदाय अर्थ वाला है नारायण ಈ ಪದದಲ್ಲಿ ಕೂಡ ವ್ಯಾಕರಣ ರೀತಿಯಿಂದ ಕೂಡ ಮತ್ತ ಇದರ ಸಮುದಾಯ ಕೂಡ್ಕೊಂಡು
आदि के पदन में वर्ण का समुदाय अर्थ वाला है। ಹೆಂಗ ರಾಮ್ ಶಬ್ದ ಹೆಂಗೈತಿ ಗೊತ್ತ? ರಾಮ್ ಶಬ್ದ ರಾಮ್ ರಾಮ್ ಹಾ ಆದ್ರೂ ಈ ಶಬ್ದ ಹೆಂಗ ಅಂದ್ರೆ ಇದ್ರಾಗ ಹೇಳ್ತಾರ ರಾಮ ಶಬ್ದ ಹೆಂಗ್ ತಯಾರಾಯ್ತಂದ್ರ ನಾರಾಯಣ ನಾರಾಯಣ ಬಂದದಲ್ಲ ಓಂ ನಮ ಶಿವ ಐತಲ್ರಿ ಓಂ ನಮ ಶಿವಾಯ್ ಮತ್ತು ನಾರಾಯಣ ಮೊದಲು ನಾರಾಯಣದಾಗ ನೀವು ರಾ ತೆಗಿರಿ ನಾಯಣ ಆಗ್ತದ ನಾಯಣ ಆ ಅರ್ಥಕ್ಕೆ ಅರ್ಥ ಇಲ್ಲ ನಾಯಣಕ ಮುಖ್ಯ ರಾ ಹಾ ನಾಯಣ ನಾಯಣಕ ಅರ್ಥ ಶಬ್ದಕ್ಕೆ ಅರ್ಥ ಆಗಲ್ಲ ನಾಯಣ ಆಗ್ತದ ಆ ರ ಒಂದು ಏನು ಅಕ್ಷರ ಅದಲ್ಲ ಅದರಿಂದ ಆ ಪೂರ್ಣ ವಾಕ್ಯಕ್ಕೆ ಅರ್ಥ ಅದ ಈಚಲ ಈಗ ನಮ ಶಿವಾಯದಂದು ಮ ತೆಗಿರಿ ನೀವು ನ ಶಿವಾಯ್ ಶಿವಾಯ್ ಇಲ್ಲ ಹಾ ನ ಶಿವಾಯ್ ಹಾ ಮ ಅದಂತೇಳಿನಿ ನಮ ಶಿವಾಯ್ ಹಾ ಅಂದ್ರ ಆ ನಾರಾಯಣದಂದ್ರ ಈ ನಮ ಶಿವದಂದ ಮ ಎರಡು ಕೂಡಿ ರಾಮ್ ಅದಕ್ಕೆ ರಾಮ ಇದು ಬೀಜ ಮಂತ್ರ ಅಂತ ಹೇಳ್ತಾರೆ ಶಂಕರ ತನ್ನ ಬಳಿ ಇಟ್ಕೊಂಡ ರಾಮ ರಾಮ್ ಎರಡು ಶಬ್ದಗಳು ಚರಿತ್ರೆ ಮೂವತ್ತು ತನ್ನ ಬಳಿ ಇಟ್ಕೊಂಡ ಮೂರು ಲೋಕಕ್ಕೆ ಹಂಚಿಕೊಟ್ಟು ಎಲ್ಲ ಮಂತ್ರಗಳದು 33 33 ತಿಳಿತಾ पदन में वर्ण का समुदाय अर्थ वाला है। व्याकरण की रीति इंद्र नीलो घटा इस वाक्य में नीलो घटा नील पद ಇದು ವಿಶೇಷಣ घट ಇದು ವಿಶೇಷ इस वाक्य में दो पद है। ವ್ಯಾಕರಣ ರೀತಿ ನೋಡಿದ್ರೆ ನೀಲೋ ಘಟ ಈ ವಾಕ್ಯದಲ್ಲಿ ಎರಡೇ ಪದ ಅದಾವು ಒಂದು ನೀಲ್ ಪದ ಒಂದು ಘಟ ಪದ न्याय की रीति से 4 पद है। ನ್ಯಾಯಿಕ ರೀತಿ ನೋಡಿದ್ರೆ ಅವು ಎಷ್ಟು ಪದ ಅವ 4 ಪದ ಯಾವು ಭೀಮಶಂಕರ ನ್ಯಾಯ ಓದೋರಿಗೆ ಗೊತ್ತಾಗ್ತದೆ ಬಾಕಿದವರಿಗೆ ಯಾರಿಗೂ ಗೊತ್ತ ನಮ್ಗೆ ಗೊತ್ತದೇನು ನ್ಯಾಯಿಕರ ರೀತಿಯಿಂದ ನೀಲೋ ಘಟ ಈ ವಾಕ್ಯದಲ್ಲಿ 4 ಪದಗಳದಾವ ಅಂತ ಹೇಳ್ತಾರ ಅವರು ನ್ಯಾಯಿಕ ರೀತಿಯಿಂದ ನಿಮ್ಗೇನು ಗೊತ್ತ ಅನ್ಸುತ್ತೆ ಶಬ್ದ ಪ್ರಮಾಣ ಕೇಳಿದ್ರೆ ನೀವು ಮೊದಲು ಮುಂದೆ ಇದೇ 2-3 ಪೇಜ್ ಆಗನ ಘಟ ಇಲ್ಲ ನೀವು ಹೇಳ್ತೇನೆ ನೀಲ ಪದ ಮುಂದೆ ಈ ಹೇಳೋರು ಅದಾರ ಅವ್ರು ಮುಂದಿನ 2 ಶಕ್ತಿ ವಾಲೆ ಪದ ಹೇಳೋದಿಲ್ಲ ಅಲ್ಲಿ ಹೇಳೋರು ಇದ್ದಾರೆ ನೀಲ್ ಪದ ನೀಲನೂ ಪದ ಅದಿಲ್ಲ ನೀಲ್ ಪದ ನೀಲೋ ಓ ಓ ಓಂಕಾರ ಪದ ಘಟ ಪದ ಮುಂದೆ ವಿಸರ್ಗ ಪದ ಹಿಂಗ 4 ಪದಗಳಂತ ಹೇಳ್ತಾರೆ ನ್ಯಾಯಿಕರು ಅವು ವಿಸರ್ಗ ಅವ್ರದ್ದು ಹ್ಯಾಂಗ ಆಗ್ತದ ಮುಂದೆ ಹೇಳ್ತಾರ ನೀಲತ್ವ ವಿಶಿಷ್ಟ ಘಟ ನೀಲ ಓಂಕಾರ ಪದ ನಿರರ್ಥಕ ಎರಡ್ರದ ಅಭೇದ ಹೇಳ್ತೈತಿ ವಿಸರ್ಗ ಪದ ನಿರರ್ಥಕ ನೀಲೋ ಘಟ ಹಿಂಗ ಅಭೇದಬಹುದು ನೀಲ ಬಣ್ಣವುಳ್ಳ ಕೊಡ ಅಂತ ಹಿಂಗೊಂದು ವಾಕ್ಯ ಅಭೇದಬೋಧಕ ಆಯ್ತು ಅಂತ ಹಿಂಗ ವ್ಯಾಕರಣಕ್ಕೆ ಮತ ಮೇ ಬಿ ಅರ್ಥಬೋಧಕತಾ ಚೆನ್ನಾಗಿ ಹೇಳಿ ನೀವು ಸರಿಯಾಗಿ ಒಮ್ಮೆ ನೀಲ ಪದ ಘಟ ಪದ ಓಂಕಾರ ಪದ ವಿಸರ್ಗ ಪದ ಅಂತ ಕೇಳಿದ್ರೆ ಯಾರು ಮಾತಾಡೋದೆ ನೀವು ಯಾನ್ ಹೇಳಿದ್ರೆ ಅದೇನೋ ಗುರ್ತಾಗಿರ್ಲಿಲ್ಲ ಹೌದು ಯಾಕ್ರಿ ನೀವು ಕೇಳಿಸ್ತ ನಾವು ಯಾನ್ ಹೇಳುದು ಅವ್ರು ಹೇಳುದು ಕೇಳಿಸ್ತು ಮತ್ತ ಅಂಜೆ ಹೇಳೋದಿಲ್ಲ ಅದು ಒಳಗೆ ನಿಶ್ಚಯ ಇತ್ತಂದ್ರೆ ಹೊರಗೆ ಗುರುಜಿ ನಮ್ ಶಾಲ್ಯಾಗ ಬತ್ತಲ್ಲ ಒಳಗಿತ್ತಲ್ಲ ಆ ಮಾಸ್ತರ್ ಮೇಲೆ ಬಿಡ್ತೇವೆ ಗುರುಜಿ ನಾವ್ ಹೇಳ್ತೇವೆ ಯಾರಿಗೆ ಹೇಳಕ್ ಬರಲ್ಲ ನೋಡು ನೀಲ್ ಪದ ಘಟ ಅವ ಅಲ್ಲಿ ಅದು ನೀಲ್ ಪದ ಘಟ ಪದ ಅವ ಯಾವನಿ ನಿಶ್ಚಯ ಅದ ಗುರುಜಿ ಆ ಮಾಸ್ತರ್ ಮೇಲೆ ಹೋಗಿ ಬಿಡ್ತೇವೆ ನಾ ಹೇಳ್ತೀರಿ ಅಂತ ಹೇಳಿ ನಾ ಹೇಳ್ತಾ ಅಂದ್ರೆ ಅಷ್ಟು ಅವ ಯಾವ ಕೂತಾನ ಅವನಿಗೆ ನೀ ಹೇಳ ಅವನಿಗೆ ಬರ್ತಾರೆ ಅವನಿಗೆ ಹೇಳೋದು ಅಂತ ठीक है व्याकरण के मत भी अर्थಬೋಧಕತಾ ಚಾರಿ ಸಮುದಾಯ में है ವ್ಯಾಕರಣ ರೀತಿಯಿಂದ ಆದ್ರೂ ಆ ಅರ್ಥದಲ್ಲಿ 4 ಸಮುದಾಯಗಳು ಐತಿ ಆದ್ರೂ ಪದ ಮಾತ್ರ 4 ಇಲ್ಲ ಪದ ಚಾರಿ नहीं
ಅಂತ ಇಲ್ಲಿ ತನಕ ಒಂದು ಇದ್ರ ಹೇಳಿದ್ರು. ಈಗ ಶಾಬ್ದಿ ಪ್ರಮಾಕ ಪ್ರಕಾರ. ಪ್ರಕಾರ ಅಂದ್ರೆ ರೀತಿ, प्रकार रीति, सिद्धांति कोई भी रीति को प्रकार कहे. तहाँ शाब्दी प्रमा का यह प्रकार है. शाब्दी ज्ञान के प्रकार इरुತ್ತದೆ. ನೀಲೋ ಘಟ ಯಾವ ವಾಕ್ಯ ಸುನೆ ಮೊದಲು ಸರಿಯಾಗಿ ಅವನಿಗೆ ನೀಲೋ ಘಟ ಈ ವಾಕ್ಯ ಶಬ್ದ ಇದು ಶ್ರೋತ್ರೇಂದ್ರಿಯಕ ಪ್ರತ್ಯಕ್ಷ ಆಗಬೇಕು. ಪೂರ್ಣ ಶಬ್ದ ಪ್ರತ್ಯಕ್ಷ श्रवण साक्षात्कार ಆಗಬೇಕು. नीलो घटा ಈ शब्द वाक्य. तब श्रोतां को सकल पदन का श्रवण साक्षात्कार होवे. श्रोता ಇದ್ದಂದ್ರೆ ಅವನಿಗೆ ಎಲ್ಲ ಪದಗಳ ಶ್ರವಣ ಸಾಕ್ಷಾತ್ಕಾರ ಆಗ್ತದೆ. ಸೋತ ಇದ್ದಂದ್ರೆ ಆಗಲ್ಲ. ಸೋತ ಇದ್ದಂದ್ರೆ ಆಗಲ್ಲ. ಸರ್ವತ ಇದ್ರೂ ಆಗಲ್ಲ. श्रोता ಸೋತ ಸರ್ವತ. ಸರ್ವತ ಅಂದು ಯಾನ್ ಲಕ್ಷ ಇರ್ತದ ಗುರುಗಳು ಎಲ್ಲಿ ತೆಪ್ತಾರ ಅದೇ ಅವನ ತಲೆಯಾಗ ಅವ್ರ ತಪ್ಪ ಎಲ್ಲಿ ಸರ್ವತ. ತಪ್ಪು ತೆಗೆಸಲಿಕ್ಕೆ ನಿಂತಿರ್ತಾನ. ಸರ್ವತಮ. ಶ್ರೋತ ಅಂದ್ರೆ ಕಿವ್ಯಾಗ ಮನಸ್ಸಿಟ್ಟು ಕೇಳವ. ಶ್ರೋತ ಅಂದ್ರೆ ನಿದ್ದೆ ಹೊಡೆವ. ಶ್ರೋತಾಂಕು ಸಕಲ ಪದನಕ ಶ್ರವಣ ಸಾಕ್ಷಾತ್ಕಾರ ಅಂದ್ರೆ ಪದಗಳೆಲ್ಲರೂ ಪ್ರತ್ಯಕ್ಷ ಆಗುತ್ತದೆ. ಪದನಿಕೆ ಸಾಕ್ಷಾತ್ಕಾರ ಸೆ ಪದಾರ್ಥನಿಕೆ ಸ್ಮೃತಿ ಹೋವೆ. ಏನ್ ಹೇಳಿದ್ರು? ಪದಗಳದ ಸಾಕ್ಷಾತ್ಕಾರದಿಂದ ಅಂದ್ರೆ ಪ್ರತ್ಯಕ್ಷದಿಂದ ಪದಾರ್ಥಗಳದ ಸ್ಮೃತಿ ಆಗುತ್ತದೆ. ಪದ ಪದಾರ್ಥ. ಪದ ಶಬ್ದ ವಾಣಿಯಲ್ಲಿ ಐತಿ, ಪದಾರ್ಥ ಇಲ್ಲಿ ಐತಿ. ಪದ ಶಬ್ದ ಐತಿ, ವಾಣಿಯಲ್ಲಿ ಐತಿ. ವಾಣಿಯಲ್ಲಿ ಅದು ಪದಾರ್ಥ ಬೇರೆ. ಅಂದ್ರೆ ಪದಕ್ಕ ಯಾವುದು ವಿಷಯ ಇರುತ್ತದೆ ಅದಕ್ಕಂದ್ರೆ ಅರ್ಥ. ಪದಕ್ಕೆ ಯಾವುದು ವಿಷಯ ಇರ್ತದಲ್ಲ ಅದಕ್ಕಂದ್ರೆ ಅರ್ಥ. ಅಥವಾ ನಿಮಗೆ ವಾಚಕ ಅದು ಹೋಗ್ಯದ. ವಾಚಕ ಅಂದ್ರೆ ಪದ, वाच्य अंदर अर्थ. हाँ, जिस पद की जिस अर्थ में शक्ति होवे इस पद का सो अर्थ वाच्य कही. इन वाचक नोಡ भीमाशंकर. जिस अर्थ की अदे उल्टा ಮಾಡೋದು. जिस अर्थ की जिस पद में शक्ति होवे इस अर्थ का सो पद वाचक कही. ಅಂತೂ ಪದಕ ಮತ್ತು ಅರ್ಥ ಬ್ಯಾರೆ. ಪದಾರ್ಥ ಬ್ಯಾರೆ, ಪದ ಬ್ಯಾರೆ. ಪದಕ್ಕೆ ಸಾಕ್ಷ ಅವ್ರದ್ದು ಏನ್ ಹೇಳ್ತಾರೆ ಮೊದಲು ಲಕ್ಷ ಇಟ್ಕೋರಿ. ಪದಗಳದ ಸಾಕ್ಷಾತ್ಕಾರ ಅಂದ್ರ ಪ್ರತ್ಯಕ್ಷ ಆಗಿದ ನಂತರ ಪದಾರ್ಥಗಳದ ಸ್ಮೃತಿ ಆಗ್ತದ. ಪದಾರ್ಥದ ಸ್ಮೃತಿ ಆಗುತ್ತದೆ. ಹೇಗೆ ಅಂದ್ರ ಈ ಘಟಪದ ಉಚ್ಚಾರ ಮಾಡಿದೆವು ಅಂದ್ರೆ ನಮ್ಗ ಆ ಘಟದು ಪದಾರ್ಥದ ಜ್ಞಾನ. ಪದದ ಜ್ಞಾನ ಬ್ಯಾರೆ, ಪದದ ಜ್ಞಾನ ಬ್ಯಾರೆ, ಪದಾರ್ಥದ ಜ್ಞಾನ ಬ್ಯಾರೆ. पण ಅವರು ಹೇಳೋದು ಮೊಟ್ಟ ಮೊದಲು ಅದ್ ಮುಂದೆ ಶಂಕ ಮಾಡೋದ್ರ पण ಮೊದಲು ನಿಮ್ಗೆ ಗೊತ್ತಾಗಬೇಕು ಘಟ ಪದ ಜ್ಞಾನ ಇತ್ತು. ಆದ್ರೆ ಪದಾರ್ಥ ಜ್ಞಾನ ಕಲಶ ಕಂಬುಗುರಿವಾನ್ ಘಟ ಕಲಶ ಇದು ಅರ್ಥ ಆಗ್ತದೆ. ಅಂದ್ರೆ ಪದ ಕೇಳದ ಕೂಡಲೇನೆ ಪದಾರ್ಥದ ಸ್ಮೃತಿ ಆತದ ಅಂತ ಅವ್ರು ಹೇಳಿದ್ರು. ಈಗ ಇದ್ರ ಮೇಲೆ ಶಂಕ ಮಾಡ್ತಾನ. ಶಂಕ ಸಂಶಯ ಆರೋಪ शंका. पदन का अनुभव पदन की स्मृति का हेतु है. पदಗಳ ಅನುಭವ ಪದದ ಸ್ಮೃತಿಗೆ ಕಾರಣ. और पदार्थ का अनुभव पदार्थ की स्मृति का हेतु है. ನೀವು ಏನ್ ಹೇಳಕತ್ತೀರಿ ಮ್ಯಾಲ ಪದಗಳ ಸಾಕ್ಷಾತ್ಕಾರದಿಂದ ಪದಾರ್ಥದ ಸ್ಮೃತಿ ಆಗ್ತಾ ಅಂತ ಹೇಳಿರಲ್ಲ, ಹಂಗ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಅವನೇನು ಪದಗಳದ ಅನುಭವ ಜ್ಞಾನ ಅದು ಪದಗಳದೇ ಸ್ಮೃತಿ ಕಾರಣ. ಪದಗಳದ ಸಾಕ್ಷಾತ್ಕಾರದಿಂದ ಪದಾರ್ಥದ ಸ್ಮೃತಿ ಆಗಲ್ಲ, ಪದದೇ ಸ್ಮೃತಿ ನಮ್ಗ ಆಗುತ್ತದೆ, ಪದಾರ್ಥದ ಸ್ಮೃತಿ ಆಗುವುದಿಲ್ಲ. पदन का अनुभव पदन की स्मृति का हेतु है और पदार्थ का अनुभव पदार्थ की स्मृति का हेतु है. पदार्थ का अनुभव पदार्थ की स्मृति का हेतु है. पदार्थದ ಜ್ಞಾನ
ಆ ಪದಾರ್ಥದ ಸ್ಮೃತಿಗೆ ಕಾರಣ. पदन का साक्षात्कार पदार्थन की स्मृति का हेतु बने नहीं. ಪದಗಳದ ಸಾಕ್ಷಾತ್ಕಾರ ಪ್ರತ್ಯಕ್ಷದಿಂದ ಪದಾರ್ಥಗಳದ ಸ್ಮೃತಿಗೆ ಕಾರಣ ಆಗುವುದೇ ಇಲ್ಲ. ಶಂಕಾ ತಿಳಿತೆ ನಿಮ್ಗ? ಶಂಕಾ ತಿಳಿತಲ್ಲ ನಮ್ದು ಶಂಕಾದಿಲ್ಲ. ಕಾಯತೆ ಹೇಳ್ತಾ ನೋಡ್ರಿ. ಕಾಯತೆ ज्या वस्तु का पूर्व अनुभव होवे. ज्या वस्तु का पूर्व ज्ञान ನಿಮ್ದು ज्ञान ಇತ್ತೇನು? ಮೊದಲು ನಾವೇನು ದೂಸ್ ಮಾಡೀನು ಸರ್ವ್ ಇತ್ತೇನು? हाँ ज्या वस्तु का पूर्व अनुभव होवे ताकि स्मृति होवे है. ಯಾವ ವಸ್ತುವಿಂದು ಪೂರ್ವ ನಿಮಗೆ ಅನುಭವವಿರುವುದು ಅದರದನ್ನೇ ಸ್ಮೃತಿ आगुತ್ತದೆ. ज्या वस्तु का पूर्व अनुभव होवे ताकि स्मृति होवे. अन्य के अनुभव से अन्य की स्मृति होवे नहीं. अन्यರ अन्यದ ಅನುಭವದಿಂದ ಈ ಘಟಗೋಚರ ಘಟವನ್ನು ವಿಷೀಕರಿಸುವಂತ ವೃತ್ತಿ ಹೋದ್ರೆ ಆ ಘಟದ ಪದ ಜ್ಞಾನ ನಮ್ಗೆ ಆಗ್ತದ, ಸ್ಮೃತಿ ಆಗ್ತದ. ಪಟದ ಸ್ಮೃತಿ ಆಗುವುದಿಲ್ಲ. ಪಟ अन्य अनुभव से अन्य की ಘಟವನ್ನು ವಿಷೀಕರಿಸುವಂತ ಇದ್ರೆ ಘಟ ಜ್ಞಾನ ಆಗ್ತದ, ಘಟ ವಿಷೀಕರಿಸುವಂತ. ಪಟ ಸ್ಮೃತಿ ನಮ್ಗೆ ಆಗ್ತದ ಕಾಲದಾಗ ಪಟ ಸ್ಮೃತಿ ಆಗುವುದಿಲ್ಲ ನೋಡ್ರಿ. ಇದಿಲ್ಲ अन्य के अनुभव से अन्य की स्मृति होवे नहीं. ಈಗ ಅನುಭವ ಯಾವಾಗ ಮಾಡಿದೆವು ಅದರದೇ ಸ್ಮೃತಿ ಆಗ್ತದೆ, ಬೇರೆ ಸ್ಮೃತಿ ಆಗ್ತದೇನೋ ಆಗೋದಿಲ್ಲ. ಈಗ ಮುಂಜಾನೆ ಪೋಯೆ ತಿಂದಿದ್ದೆವು, ಪೋಯದೇ ಸ್ಮೃತಿ ಆಗ್ತದೆ. ದ್ವಾಸಿದ ನಿನ್ ತಿಂದಿದ್ದೆವು, ಇವತ್ತು ಸ್ಮೃತಿ ಆಗಲ್ಲ. ಅಲ್ಲ ಸ್ಮೃತಿ ಇವತ್ತು ಏನು ಅಂದ್ರೆ ಇವತ್ತು ಅವಲಕ್ಕಿತ್ತು, ಅವಲಕ್ಕಿದೇ ಸ್ಮೃತಿ ಆಗ್ತದೆ. ಲಡ್ಡು ತಿಂದಿರಿ ಅಂದ್ರೆ ಲಡ್ಡುದೇ ಸ್ಮೃತಿ ಆಗ್ತದೆ, ಬೇರೆ ಸ್ಮೃತಿ ನಮ್ಗ ಹೌದು. ಯಾವ್ದ್ರದ ಅನುಭವ ಮಾಡಿದೆವು ಅದರದೇ ಸ್ಮೃತಿ ಆಗ್ತದೆ, ಬೇರೆ ಸ್ಮೃತಿ ಆಗುವುದೇ ಇಲ್ಲ. ಹಂಗ ಘಟದ ಸ್ಮೃತಿ ಜ್ಞಾನ ಆಗಿದೆ ಅಂದ್ರೆ ಘಟದೇ ಸ್ಮೃತಿ ಆಗ್ತದೆ, ಪಟದ ಆಗುವುದಿಲ್ಲ. अन्य के अनुभव से अन्य की स्मृति होवे नहीं. याते पद के ज्ञान तत्वानुसंधान 255 पेज ಹಾಕರಿ ಅದು ವಿಸ್ತಾರವಾಗಿ ಹ್ಯಾಂಗ ಕೊಟ್ಟರು. ತತ್ವಾನುಸಂಧಾನ 255 55 51 55 255 ಅಡ್ಡಲ್ಲ ಅಡ್ಡಲ್ಲ. ಪೇಜ್ ನಂಬರ್ ಫರಕ್ ಹಾಕ ನಮ್ದು ಇದು. ಮೊದಲು ಮೂಳ ಮೂಳ ಏನೈತಲ್ಲ ಅದು ಅದಿ ಇತ್ತು ತುಂಬ ಬರೆದಿಡ್ರಿ ನೋಡಿ, ಅದು ಹುಡ್ಕಲ್ ಬರ್ತದ. ಸ್ಮೃತಿ ಹೋವೇನಿ, ಅನ್ನಕ್ಕೆ ಸ್ಮೃತಿ ಹೋವೇನಿ. ಇಲ್ಲೇನು ಅಂದ್ರೆ ಅಧ್ಯಸ್ಥ ಗೋಚರ ಅಧಿಷ್ಠಾನ ಗೋಚರ ಭಾಳ ಅದು ಮುಂದೆ ಅದು ಭಾಳ ಬರ್ತದೆ. 273 ಅಂದ್ರೆ 273 ಪೇಜ್ 273. ಇದೇ ವೃತ್ತಿ ಪ್ರಭಾಕರ 7ನೇ ಪ್ರಕಾಶ ಒಳಗ ಒಂದು ಹೇಳುದು ಒಂದ್ ಸ್ಮೃತಿ ಆತಂದ್ರೆ ಅಧಿಷ್ಠಾನ ವಿಷೀಕರಿಸುವಂತ ಅಧ್ಯಸ್ಥ ಸ್ಮೃತಿ ಹೆಂಗೆ ಹೇಳ್ತೀರಿ ನೀವು ಅಂತ ಹಿಂಗ ಮುಂದೆ ಬರ್ತದದು. ಅದು ಈಗೇನು ಬರಿಬೇಡಿ ಬಿಡ್ರಿ. ಯಾತೆ ಪದಕ್ಕೆ ಜ್ಞಾನತೆ ಪದಾರ್ಥ ಕಿ ಸ್ಮೃತಿ ಬನೇನೆ. ಆದ್ರಿಂದ ಪದದ ಜ್ಞಾನದಿಂದ ಪದದ ಜ್ಞಾನ ಪದಾರ್ಥದ ಸ್ಮೃತಿ ಆಗುವುದಿಲ್ಲ. ಪದದ ಜ್ಞಾನದಿಂದ ಪದದೇ ಸ್ಮೃತಿ ಆಗ್ತದ. ಪದ ಘಟ ಪದದಿಂದ ಘಟ ಪದ ಕೇಳಿದ್ರಿ, ಆ ಘಟ ಪದದೇ ನಿಮಗೆ ಸ್ಮೃತಿ ಪದದೇ ಸ್ಮೃತಿ ಆಗ್ತದ, ಪದಾರ್ಥದ ಸ್ಮೃತಿ ಆಗಲ್ಲ. ಶಂಕಾ ತಿಳಿತೇಳಿ ನಿಮ್ಗ? ಪದ ಕೇಳಿದ ಕೂಡಲೇ ಪದದೇ ಸ್ಮೃತಿ ಆಗ್ತದೆ ನಿಮ್ಗ. ಪದ ಘಟ ಅಂತ ಪದ, ಆ ಘಟ ಪದ ಸ್ಮೃತಿ ಆಯ್ತು ನಿಮ್ಗ. ಘಟ ಪದಕ್ಕೆ ಅರ್ಥ್ಯಾನು ಕಲಸರು ಪದಾರ್ಥದ ನಿಮ್ಗೆ ಸ್ಮೃತಿ ಆಗಲ್ಲ. ಅವ್ ಶಂಕಾದಿ ಒಂದು ಶಂಕಾ ಐತಿ ನಿಮ್ಗ. ಶಂಕಾದಿದ ಸಮಾಧಾನ ಹೇಳ್ತಾರೆ ನೋಡಿ. पदार्थ की स्मृति बने जाते पद के ज्ञानते पदार्थ की स्मृति बने नहीं. समाधान ಈ ಸಮಾಧಾನ ಅದಕ್ಕೆ ಶಂಕೆಗೆ ಸಮಾಧಾನ ವಿವಾದ ಭಂಜನಂ ಸಮಾಧಾನ.
ಸಮಾಧಾನ ಲಕ್ಷಣ ಹಂಗ ನಿಮ್ಗೆ ಮೊನ್ನೆ ಹೇಳಿದೆ ಶುರುವಾತಿಗೆ. ಅಂದ್ರೆ ಕೆಲವು ಜಾಗನಾಗ ಎಲ್ಲೆಲ್ಲಿ ಬರ್ತಾವ ಅದು ಇಲ್ಲಿ ಹಚ್ಚಿಬಿಡೋದು. ಯಾವ ಸಮಾಧಾನ ಲಕ್ಷಣ? ಹಾ, ವಿವಾದ ಭಂಜನ ಎರಡು ಒಂದೇ. ವಿವಾದವನ್ನು ಮಾಡೋದು, ದೋಷ ಕಳೆಯುವುದು ಸಮಾಧಾನ. ಅಂದ್ರ ನಿದ್ರಾ ಆಲಸ್ಯ ಪ್ರಮಾದ ತ್ಯಾಗೇನ ಸ್ಥಿತಿ ಸಮಾಧಾನ. ಹಾ, ಅದು ಇಲ್ಲಿ ಹಚ್ಚಿಬೇಡದು. ಇನ್ನೊಂದು ಸಮಾಧಾನ ಯಾವುದು? ಚಿತ್ತ ಏಕಾಗ್ರತಾ ಸಮಾಧಾನ. ಅಲ್ಲಿ ಒಂದು ಸಮಾಧಾನ ಐತಲ್ಲ. ಹಾ, ಇದು ಶಂಕೆಗೆ ಸಮಾಧಾನ. ಅದು ಮುಮುಕ್ಷುಗಳಿಗೆ ಸಾಧನ ಶ್ರದ್ಧಾ ಸಮಾಧಾನ. ಮುಮುಕ್ಷು ಹೇಳುವ ಕಾಲದಲ್ಲಿ ಅದು ಸಮಾಧಾನ ಬೇರೆ. ಜೀವನ್ ಮುಕ್ತನ ಹೇಳೋದು ಅದು ಬೇರೆ. ಇದು ಶಂಕೆಗೆ ಸಮಾಧಾನ. ಅಂದ್ರೆ ಆ ಸಮಾಧಾನ ಲಕ್ಷಣ ಇಲ್ಲಿ ಕುಂಡ್ರಿಸಬೇಡ್ರಿ ಅಂತಾರೆ. ಚಿತ್ತ ಏಕಾಗ್ರತಾ ಅಂತ ಇಲ್ಲಿ ಕುಂಡ್ರಲ್ಲ. ಹಾ, ತಿಳಿತಾ? यद्यपि पदार्थन का अनुभव ही संस्कार द्वारा पदार्थन की स्मृति का हेतु है. ಹಾ, ಈ ಕಡೆ ಕೇಳ್ರಿ ನೋಡ್ರಿ. ಯದ್ಯಪಿ ಅಂದ್ರೆ ಬಾಡಮ್ ಇದು ಅಷ್ಟಿಲ್ಲ. ಪದಾರ್ಥಗಳದ ಪದಾರ್ಥ ಅಂದ್ರೆ ನೀವು ಏನ್ ಹೇಳ್ಯದ ಪದಾರ್ಥ ಪದಸ್ಯ ಅರ್ಥ ಪದಾರ್ಥ ಆಗ್ತದೆ. ಆದರೂ ಜ್ಞೇಯತ್ವ, ಅವಿಜ್ಞೇಯತ್ವ, ಅಸ್ತಿತ್ವ, ಪ್ರಮೇಯತ್ವ ಇತಿ ಪದಾರ್ಥ ಸಂಕೀರ್ತನ. ಇವು ನಾಲ್ಕು ಕೂಡಿ ಪದಾರ್ಥ ಆಗ್ತಾವ. ಜ್ಞೇಯತ್ವ, ಅವಿಧೇಯತ್ವ. ಹಾ, पदार्थन का अनुभव ही संस्कार द्वारा पदार्थन की स्मृति का हेतु है. ಪದಾರ್ಥಗಳದ ಅನುಭವ ಅದು ಸಂಸ್ಕಾರ ದ್ವಾರ ಪದಾರ್ಥಗಳ ಸ್ಮೃತಿ ಕಾರಣ ಆತದಲ್ಲ ಅಂತ ಯದ್ಯಪಿ ಬಾಡಮ್ ಇದು. ಆದ್ರೂ ಕೂಡ ಉದ್ಭೂತ ಸಂಸ್ಕಾರ ಸೇ ಸ್ಮೃತಿ ಹೋವೆ ಹೈ. ಅದು ಆ ಉದ್ಭೂತ ಪ್ರಕಟ उद्भूत संस्कारन से स्मृति होवे है. अनु उद्भूत संस्कारन से स्मृति होवे नहीं. अनु उद्भूत संस्कारಗಳಿಂದ ಸ್ಮೃತಿ ಆಗುವುದಿಲ್ಲ. ಆತದೇನು? विषय खालीकर साहब ಅಲ್ಲಿ ಮೊಬೈಲ್ದಾಗ ಈಗ ಆವಾಗಿನ ಹಾ तीसरी उद्भूत संस्कार से ही स्मृति होवे. अनु उद्भूत संस्कारದಿಂದ ಎಷ್ಟೋ ಆದವ. ಕೇವಲ ಅನು ಸಂಸ್ಕಾರದಿಂದ ಸ್ಮೃತಿ ಆಗ್ತದ ಅಂತ ಅಂದರೆ ಹೊಗೆ ಅಂದ್ರ ಗುಡ್ಡದಾಗ ಪರ್ವತದಾಗ ಹೊಗೆ ಪ್ರತ್ಯಕ್ಷ ಜ್ಞಾನ ಇಲ್ಲದಿದ್ರೂ ಕೂಡ ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಇರಬೇಕು. ಅನು ಉದ್ಭೂತ ಅದಲ್ಲ, ಎಷ್ಟು ಅದಾವ ಅವುಗಳ ಸ್ಮೃತಿ ಆಗ್ತದೆ ನಿಮ್ಗೆ. ಅದಕ್ಕೆ ನಾವು ಉದ್ಭೂತ ಸಂಸ್ಕಾರದಿಂದಲೇನೆ ಸ್ಮೃತಿ ಆಗುತ್ತದೆ. उद्भूत संस्कार मात्र जन्य ज्ञान स्मृति कहे. उद्भूत अनुद्भूत संस्कारन से भी स्मृति होवे तो अनुद्भूत पदार्थ की सदा स्मृति हुई चाहिए. अनुद्भूत संस्कारದಿಂದ ಯಾವಾಗಲೂ ಸ್ಮೃತಿ ಆಗ್ತಾನೆ ಇರಬೇಕು. ಯಾವಾಗಲೂ ಸಾರ್ಕ ಸ್ಮೃತಿನೇ ಅನುದ್ಭೂತ. ಎಷ್ಟದ ಗೊತ್ತಾನು? ಎಷ್ಟದವ್ರಿ? ಎಷ್ಟು ನಾವು ಮನುಷ್ಯ ಜನ್ಮದಾಗ ಬಿಟ್ಟು ಬಂದಿದ್ದೆವು. ಮನುಷ್ಯ ಜನ್ಮಗಳು ಅದ್ರಂದು ತಂದಿಲ್ಲಿ ಕೊಟ್ಟ ನಾವು ಅವೆಲ್ಲ ಅದಾವ ಎಲ್ಲ. ಈಗಿಂದು
ಎಲ್ಲಿ ತನಕ ನಮ್ಮ ಇಲ್ಲಿ ಹುಟ್ಟ ನೋಡಿದ್ ಇಲ್ಲಿ ತನಕ ಇವುಗಳು ಅದಾವು. ಮತ್ತ ಅವೆಲ್ಲ ಒಮ್ಮೆ ಹೇಳಕತ್ತು ಅಂದ್ರ ಹೆಂಗ ಹುಚ್ಚ ಹುಚ್ಚ तिथली अणु उद्भूत संस्कार में स्मृति हुए तो अणु उद्भूत पदार्थ की सदा स्मृति हुई चाहिए. ಅದಕ್ಕೆ ನಾವು ಉದ್ಭೂತ ಇಟ್ಟಿದ್ದೆವು. ಅಲ್ಲಿ ಉದ್ಭೂತ ಸಂಸ್ಕಾರದಲ್ಲಿ ಪದಾರ್ಥನಿಕೆ ಸಂಸ್ಕಾರನಿಕೆ ಉದ್ಭವಕ ಹೇತು ಆ ಪದಾರ್ಥಗಳದ ಸಂಸ್ಕಾರ ನಿಮಗ ಉದ್ಭವ ಆಗ್ಲಿಕ್ಕೆ ಕಾರಣ ಹೇತು ಪದಜ್ಞಾನ ಹೇ. ಪದದ ಜ್ಞಾನ. ಪದಜ್ಞಾನ ಅಂದ್ರೂ ಕೂಡ ಆ ಪದದ ಶಕ್ತಿ ಸಹಿತ ಜ್ಞಾನ. ಬರೇ ಪದಜ್ಞಾನ ಅಲ್ಲ, ಆ ಪದದು ನಿಮಗ ಶಕ್ತಿ ಸಹಿತ ಜ್ಞಾನ ಬೇಕು. ಪದಜ್ಞಾನ ಅಂದ್ರೂ ಕೂಡ ಪದದ ಶಕ್ತಿ ಸಹಿತ ಜ್ಞಾನ ಕಾಯತೆ. ಯಾಕಂದ್ರೆ ಸಂಬಂಧಿಕೆ ಜ್ಞಾನತೆ. ಸಂಬಂಧಿಕೆ ಜ್ಞಾನತೆ ನೋಡಿ, ಸಂಬಂಧಿ ಅದ ಜ್ಞಾನತೆ. ನಿಮ್ಗೆ ಹೇಳಿದ್ರೆ ಮುಂದಿನ ಏನ್ ಹೇಳಿತು? ಸಂಬಂಧ ಜ್ಞಾನದಿಂದ ಸಂಬಂಧಿ ಜ್ಞಾನ. ಹಾ ಹಾ ಅದಾಯ್ತು. ಅಂದ್ರ ನೀವು ಹೇಳ್ರಿ, ಜಗ್ಗಿ ಹೇಳ್ರಿ, ನೀವೇನೊಮ್ಮೆ ಹೇಳ್ರಿ. ಹೌದಲ್ಲ ಅಲ್ಲ, ಚೆನ್ನಾಗಿ ಹೇಳ್ರಿ, ಜಗ್ಗಿ ಹೇಳ್ರಿ, ಈಗ ಎಲ್ಲರಿಗೂ ಕೇಳಿಸಪ್ಪ. ಹಾ, संबंध ज्ञान असले की स्मृति होत नाही. संबंधी ज्ञान झाले की स्मृती होते. संबंध ज्ञान असले की स्मृती होत नाही, किंतु संबंधी ज्ञान झाले की स्मृती होते. मराठी ತಿಳಿಯಲ್ಲ, ಏನು ತಿಳಿಯಲ್ಲ. ಇಲ್ಲ ನಮ್ಗೆ ಕೆಲವು ಇಲ್ಲ. ಬರ್ತಿತ್ತು, ಅವಾಗ ಬರ್ತಿತ್ತು. ಅವು ಇದ್ದಾವೆ ಏನೇನು. ಮತ್ತಿಗೆಲ್ಲ ಹೋದು. ಪೋವಣ ಅವರು ಪೋ. ಹೋಗು ಹೋಗು. ರೊಟ್ಟಿ ತಿನ್ನಮ್ಮ, ತಿನ್ನ. ಕುಸೋ ಕುಸೋ ಕುಸೋ. ಏನು ಕುಸೋ? ಪೋ 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 ಕುಸೋ. ಹೋಗು, ಕುಂಡ್ರು, ಇಟ್ಟಿಟ್ಟು ಬಿಡ್ತಾತಿತ್ತು. ಹಾ, ಹಾಗೆ ನೋಡ್ರಿ, ಸಂಬಂಧಿಕೆ ಜ್ಞಾನತೆ ಒಂದು ಅಂದ್ರೆ ಸಂಬಂಧಿ ಜ್ಞಾನ ಅಂದ್ರೆ ಸಂಬಂಧ ಜ್ಞಾನ ಅಂತ ಕೆಲವು ನಮ್ ಬಂದಿರ್ತದ ನೋಡ್ರಿ. ಸಂಬಂಧ ಜ್ಞಾನ ಇದ್ರೆ, ಸಂಬಂಧ ಅಂದ್ರೆ ಜನ ಸಂಬಂಧ ಜ್ಞಾನ, ತಂದೆದು ಮಗಂದು ಇಬ್ರು ತಂದಿ ಮಗ ತಿಂಗ್ ಸಂಬಂಧ ಮೊದಲೇ ಇರ್ಬೇಕು ನಮ್ಮ ಅಂತಃಕರಣದಾಗ. ಎಲ್ಲರೇ ನಾವು ಅಚಾನಕವಾಗಿ ಮಗನಿಗೆ ನೋಡಿದ ಕೂಡಲೇ ಇವ್ರ ಮಗ ಹಿಂಗ ನಮಗ ಸ್ಮೃತಿ ಆಗ್ತದ. ಸುಮ್ಕೆ ಅವಳ ಸ್ಮೃತಿ ಆಗ್ತದ ಆಗಲ್ಲ. ಒಬ್ರಿಗೆ ನೋಡಿದ ಕೂಡಲೇ ಆ ತಂದಿದು ಮಗನ್ ನೋಡೋಣ ತಂದಿ ಹಿಂಗ್ ಸ್ಮೃತಿ ಆಗ್ತದ. ಅಂದ್ರೆ ಜ್ಞಾನ ಜಾಲೇಕಿ. तथा सादृश्य पदार्थ के ज्ञान थे अथवा चिंतन पे संस्कार उद्भूत होवे. ಚಿಂತನೆ ಮಾಡೋಣ ಅಂದ್ರೆ ಯಾವುದೇ ಒಂದು ಪದ ನಮ್ಗ ಸರಿಯಾಗಿ ಲಕ್ಷ್ಯದಾಗ ಬರ್ಲಿಲ್ಲ, ಹಾಡುತ್ತಾಗಿದ್ದಾಗ ನುಡಿಯ ಸ್ಮರಣ ಬರ್ಲಿಲ್ಲ ಅಂದ್ರೆ ನಾವು ಚಿಂತನೆ ಮಾಡೋದು ಕೂಡಲೇ ಅದರ ಸ್ಮರಣ ಆಗುತ್ತದೆ. ಉದ್ಭೂತ ಹೋವೆ, ಚಿಂತೆ ಸ್ಮೃತಿ ಹೋವೆ. ಜೈಸೆ पुत्र को देख के पिता की ಅದು ಇನ್ನೊಂದು ನಿಮ್ಮ ಮನೆ ಹೇಳದ ಅದೃಷ್ಟ ಒಂದು. ಮೂರು ಕೊಟ್ಟರ ಇನ್ನೊಂದು ಅದೃಷ್ಟ. पुत्र को देख के पिता की, पिता को देख के पुत्र की स्मृति होवे है. ನೋಡ್ರಿ, संबंधी का ज्ञान, संबंध का अंदिल संबंधी का ज्ञान संस्कारन के उद्भव का हेतु है. ಆ ಸಂಸ್ಕಾರಗಳು ಉದ್ಭವ ಆಗ್ಲಿಕ್ಕೆ ಕಾರಣ. ಸಂಸ್ಕಾರ ಉದ್ಭವ ಆಗ್ಲಿಕ್ಕೆ ಏನಾಯ್ತದು? ಸಂಬಂಧಿ ಜ್ಞಾನ. तैसे एक तपस्वी को देख के पूर्व देखे अन्य तपस्वी की स्मृति होवे है. ಸಾದೃಶ್ಯ. ಒಬ್ಬ ಮಹಾರಾಜರಿಗೆ ನೋಡಿದ ಕೂಡಲೇ ಹಿಂದೆ ಯಾರು ಒಬ್ಬ ತಪಸ್ವಿಗೆ ನೋಡಿದ ಅಂದ್ರೆ ಅವರಂಗೆ ಇವರು ಅಂತ ಹಿಂಗ ಸಾದೃಶ್ಯದಿಂದನೂ ಕೂಡ ನಮಗ ಸ್ಮೃತಿ ಆಗ್ತದ. जहाँ एकांत में बैठ के अनुभूत अंद अनुभव ಮಾಡಲ್ಪಟ್ಟಂತ, ಅನುಭವ ಬೇರೆ, ಅನುಭೂತ. ಅನುಭವ ಅಂದ್ರೆ ಬರೀ ಜ್ಞಾನ,
ಅನುಭೂತ ಅಂದ್ರೆ ಅನುಭವ ಮಾಡಲ್ಪಟ್ಟಂತ. ಹ ಆರೋಪ ಬೇರೆ, ಆರೋಪಿತ ಬೇರೆ. ಆರೋಪ ಆಗಲ್ಪಟ್ಟ ಆರೋಪ ಮಾಡಲ್ಪಟ್ಟಂತ ವಸ್ತು ಏನಿರುತ್ತೆ ವಸ್ತು ಅದು ಆರೋಪಿತ. ಅನುಭೂತ ಪದಾರ್ಥ ಕಾ ಚಿಂತನ ಕರೆ. ಚಿಂತನ ಅಂದ್ರೆ ಆ ಕಡೆ ಧ್ಯಾನ ಕಡೆನೂ ಹೋಗ್ತದ ಚಿಂತನ. ಅದು ಚಿಂತನ ಅಂದ್ರೆ ನಾವು ಮಾಡ್ತಾರೆ. तासे अनुभूत पद अर्थ की स्मृति होवे ता संस्कार का उद्बोधक चिंतन है. इस रीति से संबंधी ज्ञानादिक अंदरे सादृश्य चिंतन संस्कार के उद्बोध द्वारा स्मृति के हेतु है. स्मृति के हेतु है. और समान विषयक पूर्व अनुभव ಓದ್ರಿ. समान विषयक पूर्व अनुभव पूछो. पूर्व अनुभव संस्कार की उत्पत्ति द्वारा स्मृति का हेतु है. ನೀವು ಓದಿದ್ರೆ ಸರಿ ಅರ್ಥ ಆಗ್ತದೆ. ಮತ್ತೊಂದೇನಿಲ್ಲ. संस्कार की उत्पत्ति द्वारा समान विषयक पूर्व अनुभव समान विषयक पूर्व अनुभव स्मृति का संस्कार द्वारा उत्पत्ति स्मृति का हेतु है. ಅಂದ್ರೆ ಅನುಭವ ಸಂಸ್ಕಾರ ಸ್ಮೃತಿ ಮೂರಕ್ಕ ಒಂದೇ ವಿಷಯ ಇರಬೇಕು. ಮೂರಕ್ಕೆ ಏನಿರಬೇಕು? ಒಂದೇ ವಿಷಯ ಇರಬೇಕು. ಅನುಭವದು ದೊಡ್ಡದೇ ಇರಬೇಕು, ಸಂಸ್ಕಾರನೂ ಅದರದೇ ಇರಬೇಕು, ಸ್ಮೃತಿನೂ ಅದರದನೇ ಆಗುತ್ತದೆ. ಅನುಭವಕ್ಕೆ ಯಾವ್ದು ವಿಷಯ ಇರ್ತದ ಅದರದೇ ಸಂಸ್ಕಾರ. ನೀವು ಅನುಭವವನ್ನು ಮಾಡಿರಿ, ಸ್ಮೃತಿ ಒಂದು ಹಿಂಗಾಗಲ್ಲ. ಅನುಭವಕ್ಕೆ ಯಾವ್ದು ವಿಷಯ ಐತಿ ನೋಡ್ರಿ ಅದರದೇ ಸಂಸ್ಕಾರ ಆಗ್ತದ. ಸಂಸ್ಕಾರದಿಂದಲೇ ನಿಮಗೆ ಸ್ಮೃತಿ ಆಗುತ್ತದೆ. ಸಮಾನ ವಿಷಯಕ ಇದೆಲ್ಲ ಸಮಾನ ವಿಷಯಕ ಅಂದ್ರೆ ಸ್ಮೃತಿ ಅನುಭವಕ, ಅನುಭವ ಸಂಸ್ಕಾರ ಸ್ಮೃತಿ. ಇನ್ನು ಸಮಾನ ವಿಷಯಕ ಜ್ಞಾನ ಅಜ್ಞಾನ का विरोधी ಅಂತೇಳಿ ನಿಮಗೆ ರತ್ನಾವಳಿ. समान विषय का ज्ञान अज्ञान का विरोधी है. ರತ್ನಾವಳ್ಯಾಗ ಸಮಾನ ವಿಷಯ ಅಂದ್ರೆ ಅಜ್ಞಾನಕ್ಕೂ ಅದೇ ವಿಷಯ ಇರಬೇಕು, ಜ್ಞಾನಕ್ಕೂ ಅದೇ ವಿಷಯ ಇರಬೇಕು. ಅಂದ್ರೆ ಸಮಾನ ವಿಷಯಕ ಜ್ಞಾನ ಅಜ್ಞಾನ का विरोधी है. समान विषय ಅಲ್ಲಿ ರತ್ನಾವಳ್ಯಾಗ ಸಮಾನ ವಿಷಯಕ ಜ್ಞಾನ ಅಜ್ಞಾನ का विरोधी है. ಸಮಾನ ವಿಷಯಕ ಅಂದ್ರೇನು? ಜ್ಞಾನಕ್ಕೂ ಅದೇ ವಿಷಯ ಇರಬೇಕು, ಅಜ್ಞಾನಕ್ಕೂ ಒಂದೇ ವಿಷಯ ಇರಬೇಕು. ಜ್ಞಾನಕ್ಕೂ ವಿಷಯ ಬ್ರಹ್ಮನೇ, ಅಜ್ಞಾನಕ್ಕೂ ವಿಷಯನೂ ಬ್ರಹ್ಮನೇ. ರತ್ನಾವಳಿ ಓದ್ದವ್ರಿಗೆ ಲಗೆ ಧ್ಯಾನದಾಗ ಬಂದು ಉತ್ತರನು ಸಿಕ್ಕದೀಗ. ಅಭಿನಯ ನೆನಪು ಬಂದಿಲ್ಲ ಅಂದ್ರೆ ಅದೇನ ತೀತ. ಹಾ ಮುಂದುವರಿ. ಯಾತೆ ಪದಾರ್ಥನ का पूर्व अनुभव तो पूर्व अनुभव ಏನು? पदार्थ विषयक ಅಂದ್ರೆ समान पदार्थ विषयक संस्कार की उत्पत्ति द्वारा स्मृति का हेतु है. ಆದ್ದರಿಂದ ಪದಾರ್ಥದ ಪೂರ್ವ ಅನುಭವ, ಪದಾರ್ಥದ ಮೊದಲು ಪೂರ್ವ ಅನುಭವ ಮಾಡಬೇಕು. ಯಾವುದೇ ಪದಾರ್ಥದ ಪೂರ್ವ ಅನುಭವ ಅದೇನು? ಸಮಾನ ಪದಾರ್ಥ ವಿಷಯಕ ಸಂಸ್ಕಾರಕ್ಕೆ ಎರಡು ಸಮಾನ ಇರಬೇಕು. ಸಮಾನ ಅಂದ್ರೆ ಅನುಭವ ಸಂಸ್ಕಾರ ಸ್ಮೃತಿ. ಅನುಭವನೂ ದೊಡ್ಡದೇ, ಸಂಸ್ಕಾರನೂ ಅದರದೇ, ಸ್ಮೃತಿನೂ ಅದರದೇ ಆಗ್ತದೆ. समान विषय अंद्र संस्कार की उत्पत्ति द्वारा हेतु है. हेतु अंद्र स्मृति का हेतु है. ನೀವು ತಿಳಿತಂದ್ರೆ ಬರ್ಕೋರಿ, ಇಲ್ಲ ತಿಳಿದಂದ್ರೆ ಸ್ಮೃತಿ का हेतु है. ಸ್ಮೃತಿಗೆ ಕಾರಣ ಇರುತ್ತದೆ. स्मृति का ಬರೆದ್ರೆ ಅಂದ್ರೆ ಲಘು ತಿಳಿತ ಅಲ್ಲಿದೆ. स्मृति का हेतु है. और पदार्थन के संबंधी पद है. ಏನಾಯ್ತು? ಸಿಕ್ಕಿಲ್ಲ ನಿಮ್ಗೆ? ಬಹಳ ಮುಂದೆ ಹೋದರು. ಉತ್ಪತ್ತಿಯ ದ್ವಾರ ಐತಲ್ಲ ಅದ್ರ ಮುಂದೆ ಸ್ಮೃತಿ ಹೇತು ಹೈ. ಹೇತು ಅಂದ್ರೆ ಅವ್ರಿಗೆ ಗುರ್ತಾತ ಅಂತೇಳಿ ಅವ್ರು ಬರ್ದಿಲ್ಲ. ಎಲ್ಲ ಕೇಳಿದವ್ರು ಇರ್ತಾರೆ ತಿಳಿತ ಅಂತೇಳಿ ಬರ್ದಿಲ್ಲ. ನಿಮ್ಗೆ ತಿಳಿತಿತ್ತು ಅಂತ ಬರ್ಕೋಬೇಡ್ರಿ, ತಿಳಿಲಿಲ್ಲ ಅಂದ್ರೆ ಸ್ಮೃತಿಕ ಅಂತ ಬರ್ಕೋರಿ. ತಿಳಿದ್ರೆ ಏನು ಬರೆಯೋದು ಜರುತ್ತಿಲ್ಲ. ಅಲ್ಲ
ಮ್ಯಾಲ ಅವ್ರೆಲ್ಲ ಹೇಳ್ಕೊತೇವೆ ಹೊಂಟಾರಿ, ಹುಷಾರಿರ್ತಾರ ಅವರು. ಮತ್ತೆ ಪುನಃ ಬರೀ ಮ್ಯಾಲೆ ಹೇಳ್ಯಾರಲ್ಲ, ಮತ್ತೆ ಬರೀರಿ ಏನ್ ಬರೀರಿ. ಅಂದ್ರೆ ತಿಳಿದವರು ಮತ್ತೆ ಪುನಃ ಸಾರ್ಕ ಬರ್ಕೊಳಲ್ಲ ಅವರು. ಇಲ್ಲಿ ಹೇಳ್ಯಾರಲ್ಲ ಮತ್ತೆ ಸ್ಮೃತಿಗೆ ಬರೆಯೋದು ಅಂದರು ತರ್ತಾರ ಅವರು. ಅದಕ್ಕೆ ನಿಮ್ಗೆ ಹೇಳೋದು ಐತಿಲ್ಲ. उत्पत्ति द्वारा स्मृति का हेतु है, पदार्थन के संबंधी पद है. पदार्थन के संबंधी ಅನ್ನದ ಪದವಾಚಕ ಅದ, ಪದಾರ್ಥ ವಾಚ್ಯ है. ಯಾತೆ पदार्थन के संबंधी जो पद, ಆ ಪದಾರ್ಥಕ್ಕೆ ಸಂಬಂಧಿಸಿದಂತ ಯಾವ पद शब्द तिनका पदन का ज्ञान संस्कार के उद्बोध द्वारा, ಆ ಪದಗಳದ ಜ್ಞಾನ ನಿಮ್ಗ ಸಂಸ್ಕಾರ ಉದ್ಬೋಧ ಆಯ್ತಪ್ಪ ಅಂದ್ರೆ, ಅನುಭವ ಸಂಸ್ಕಾರ ಸ್ಮೃತಿ, ಆ ಅನುಭವ ಆಯ್ತಪ್ಪ ಅಂದ್ರೆ ನಿಮ್ ಪದದ ಅನುಭವ ಜ್ಞಾನ ಆಯ್ತು ಅಂದ್ರೆ ಅದರ ಸಂಸ್ಕಾರ ಉದ್ಭವ ಆಯ್ತು, ಪದಾರ್ಥ ಸ್ಮೃತಿ ಕಾರಣ ಇರುತ್ತದೆ, ಪದಾರ್ಥ ಸ್ಮೃತಿಗೆ ಕಾರಣ ಆಗುತ್ತದೆ. याते पदन के ज्ञान ते पदार्थन की स्मृति संभवे है. पदार्थन के ज्ञान ते पदार्थन की स्मृति संभवे है. पदन के ज्ञान ते यत्परः शब्द सशब्दार्थः, यत्परः शब्दः सशब्दार्थः. ನಿಮ್ಮ ವ್ಯಾಕರಣ ರೀತಿಯಿಂದ शब्द यत परा शब्द सशब्दार्थ, शब्द ज्याचे बोधन करतो, शब्द ज्याचे बोधन करतो तो त्या शब्दाचा अर्थ होय. यत परा स शब्दार्थ, यत परा शब्द स शब्दार्थ, शब्दದ ಅರ್ಥ. ಶಬ್ದ ಯಾವುದರದು ಬೋಧನ ಮಾಡುತ್ತದೆ, ಶಬ್ದ ಜಾಚೆ ಬೋಧನ ಕರ್ತು ಅಂದ್ರೆ ಯಾವುದರ ಬೋಧನ ಮಾಡುತ್ತದೆ ಅದು ಆ ಶಬ್ದದ ಅರ್ಥ ಅಂತ ತಿಳ್ಕೋರಿ, ಶಬ್ದದದು ಅರ್ಥ ಅಂತ ತಿಳ್ಕೋರಿ. ಏಕ ಸಂಬಂಧಿ ಜ್ಞಾನ ಅಪರ ಸಂಬಂಧಿ ಸ್ಮಾರಕ, ಏಕ ಸಂಬಂಧಿ ಜ್ಞಾನ ಅಪರ ಸಂಬಂಧಿ ಸ್ಮಾರಕ ಭವತಿ. ಏಕ ಸಂಬಂಧಿ ಜ್ಞಾನ ಅಪರ ಸಂಬಂಧಿ ಸ್ಮಾರಕ ಭವತಿ. पंढरी अंदकूडले पांडुरंगे बರ್ತದ. पंढरी ಅಂತ ನೀವು ಅಂದ್ರಿ ತಿಳ್ಕೊರಿ. पंढरी अंदकूडले ಸಾಯಿಬಾಬಾ ಅಂತೀರೇನು? पंढरी ಸಾಯಿಬಾಬಾ ಎಂದರೆ ಯಾರು ಅಂದ್ರೆ पंढरी अंदकूडले पांडुरंगನೇ ಅಂತೀರಿ ನೀವು. सिद्धारूढ़. एक संबंधी पदार्थ का अपर संबंधी स्मारक भवति. ठीक है, जहाँ एक संबंधी के ज्ञान से अन्य संबंधी की स्मृति होवे. ಒಂದು ಸಂಬಂಧಿಯ ಜ್ಞಾನದಿಂದ अन्य संबंधी स्मृति आगुತ್ತದೆ अन्वय. ता दोनों पदार्थन के संबंध का जाकू ज्ञान होवे. ನೋಡಿ, ಎರಡು ಪದಾರ್ಥಗಳ ಸಂಬಂಧ ಯಾವನಿಗೆ ಜ್ಞಾನ ಇರೋದು ಅವನಿಗೇನೆ ತಾಕು एक के ज्ञान से दूसरे की स्मृति होवे है. ಒಂದರ ಜ್ಞಾನದ ಎರಡನೇದವರು ಸ್ಮೃತಿ ಆಗುತ್ತದೆ. ಜಾಕು ಸಂಬಂಧ का ज्ञान होवे नहीं, ಯಾವನಿಗೆ ಸಂಬಂಧದ ಜ್ಞಾನ ಇಲ್ಲವೋ, ಯಾವನಿಗೆ ಸಂಬಂಧದ ಜ್ಞಾನೇ ಇಲ್ಲವೋ ತಾಕು ಏಕ के ज्ञान से दूसरे की स्मृति होवे नहीं. ಯಾವನಿಗೆ ಸಂಬಂಧದ ಜ್ಞಾನ ಇಲ್ಲ ಅವನಿಗೆ ಜ್ಞಾನದಿಂದ ಎರಡನೇದ ಸ್ಮೃತಿ ಆಗುವುದೇ ಇಲ್ಲ. ಹಂಗ ಹಿಂದ ಯಾವನಿಗೆ ಅವಿನಾವ ಭಾವ ರೂಪ ಸಂಬಂಧದ ಜ್ಞಾನ ಇರೋದು ಅವನಿಗೇನೆ ಹೋಗಿ ನೋಡಿದ ಕೂಡಲೇನೆ ಬೆಂಕಿ ಸ್ಮೃತಿ ಆಗ್ತದ. ಯಾವನಿಗೆ ಅವಿನಾವ ಭಾವ ಸಂಬಂಧ ಜ್ಞಾನೇ ಇಲ್ಲ ಹೋಗಿ ನೋಡಿದರೂ ಕೂಡ ಅವನಿಗೆ ಬೆಂಕಿದ ಅನುಮಿತಿ ಜ್ಞಾನ ಆಗುವುದೇ ಇಲ್ಲ. ಹಂಗ ಇಲ್ಲಿ ಆದರೂ ಕೂಡ ಜಾಕು संबंध का ज्ञान होवे, दोनों पदार्थ में संबंध का जाको ज्ञान हुए ताको एक के ज्ञान से दूसरे की स्मृति होवे. जाको संबंध का ज्ञान होवे नहीं ताको एक के ज्ञान से दूसरे की स्मृति होवे नहीं. जैसे पिता पुत्र का जन्य जनक भाव संबंध है. संबंध ज्ञान ಹೇಳ್ತಾರೋ संबंध ज्ञान इधरनो ಆ ಸಂಬಂಧ ಆಗಬೇಕು. जैसे पिता पुत्र का जन्य जनक भाव संबंध है,
ಜನ್ಯ ಅದು ಸಂಬಂಧ ಜನ್ಯ ಅದನ್ನೇ ಜಾಕು ಜನ್ಯ ಜನಕ ಭಾವ ಸಂಬಂಧಕ ಜ್ಞಾನ ಹೋವೆ ಯಾವನಿಗಿರುವುದು ಇದು ಸುಮ್ಮನೆ ಹೊಂಟ್ರ ಜ್ಞಾನ ಗುರ್ತು ತಂದೆ ಅಂತ ನಮ್ಗೆ ಗುರ್ತಾಗಲ್ಲ. ಮೊದಲು ಸಂಬಂಧ ಜ್ಞಾನ ನಮಗೆ ಬೇಕು ಹೌದಿಲ್ಲ. ಜ್ಞಾನ ತಾಕು ಏಕಕ್ಕೆ ಜ್ಞಾನತೆ ದುಸರೆಗೆ ಸ್ಮೃತಿ ಹೋವೆ. ಒಬ್ಬರ ನೋಡಿಕೊಳ್ಳೆ ತಂದೆ ನೋಡ್ಕೊಳ್ಳೆ ಮಗನ ನೋಡ್ಕೊಳ್ಳೆ ತಂದೆ ಸ್ಮೃತಿ ಆಗುತ್ತದೆ. ಜಾಕು ಜನ್ಯ ಜನಕ ಭಾವ ಸಂಬಂಧ का ज्ञान नहीं होवे ताको एक के ज्ञानते दूसरे की स्मृति होवे नहीं. ಮಗನಿಗೆ ನೋಡಿದರೂ ಸ್ಮೃತಿ ಆಗಲ್ಲ, ತಂದೆಗೆ ನೋಡಿದರೂ ಸ್ಮೃತಿ ಆಗುವುದಿಲ್ಲ. तैसे पद और अर्थ का जो आपस में संबंध ताको वृत्ति कही है. ಪದ ವೃತ್ತಿ ಎದಕ್ಕಂತೀರಿ? ಪದ ಮತ್ತು ಅರ್ಥದು ಪದ ಮತ್ತು ಅರ್ಥ ಆಪಸದಲ್ಲಿ ಯಾವ ಸಂಬಂಧ ಇರುವುದೋ ಅದಕ್ಕಂದ್ರಿ ವೃತ್ತಿ. ಅದು ವಿಚಾರ ಸಾಗರ ಟಿಪ್ಪಣಿ 438 ಲಕ್ಷಣ ಹೋಗ್ಯದಲ್ಲಿ. ಸೊ ವೃತ್ತಿ 5 ಪ್ರಕಾರ ಕಿ ಹೈ ಅಂತ ಮುಂದೆ ಕೊಟ್ಟರು ಟಿಪ್ಪಣಿ ಒಳಗೆ. 438 ಟಿಪ್ಪಣಿ 38 ताको वृत्ति वृत्ति रूप जो पद और अर्थ का संबंध. वृत्ति रूप जो पद और अर्थ का संबंध ताका संबंध का जाकू ज्ञान होवे. जाकू ಅಂದ್ರೆ ಕಾರಣ ಜ್ಞಾನ ಇರುವುದು. ಪದಕ್ಕೆ ಜ್ಞಾನತೆ ಅರ್ಥಕ್ಕೆ ಸ್ಮೃತಿ ಹೋವೆ. ಪದದ ಅರ್ಥದ ಸ್ಮೃತಿ ಅವನಿಗೆ ಆಗುತ್ತದೆ. ಪದ और अर्थ का जो वृत्ति रूप संबंध ಪದ ಮತ್ತು ಅರ್ಥ. ಪದ ಅರ್ಥ ಪದ ಬೇರೆ ಅರ್ಥ ಬೇರೆ ಗೊತ್ತಾಗ. ಪದ ಘಟ ಪದ ಕಲಶಿದ ಅರ್ಥ. ಘಟ ಇದು ಪದ, ಕಲಶಿದು ಅರ್ಥ. ಅಥವಾ ಕಂಬು ಗುರಿವಾನ ಘಟ ಅರ್ಥ. ಪದ ವಾಣಿಯಲ್ಲಿ ಇರ್ತೈತಿ, ಅರ್ಥ ಬೇರೆ ಇರ್ತೈತಿ. ಆ ವಿಚಾರ ಸಾಗರ 6ನೇ ತರಂಗದ ಹೋಗಿ ಐತಿ. पद और अर्थ का जो आप मतलब वृत्ति रूप जो पद अर्थ का संबंध ताकू जाकू ज्ञान होवे. ताकू पद के ज्ञान के अर्थ की स्मृति होवे. पद और अर्थ का जो वृत्ति रूप संबंध ताके ज्ञान रहित को पद के ज्ञान के अर्थ की स्मृति होवे नहीं. ಕೇಳಿದ್ರು ವೃತ್ತಿ ರೂಪ ಸಂಬಂಧ ಜ್ಞಾನದ ರಹಿತಿದ್ದ. ವೃತ್ತಿ ಮತ್ತು ಪದ ಸಂಬಂಧ ಜ್ಞಾನ ರಹಿತಿದ್ದ. ಪದ ಕೇಳಿದ್ರು ಅವನಿಗೆ ಜ್ಞಾನ ಆಗುವುದೇ ಇಲ್ಲ. ಪದ ಅವರ ಅರ್ಥಕ जो ವೃತ್ತಿ ರೂಪ ಸಂಬಂಧ ಅವ್ರ ಮೇಲೆ ನೋಡಿ. ವೃತ್ತಿ ಅದಕ್ಕತ್ತೀರಿ ಪದ ಅರ್ಥದು ಆಪಸದಲ್ಲಿ ತಮ್ಮದಲ್ಲಿ ಯಾವ ಅದಕ್ಕೇನೆ ವೃತ್ತಿ ಅಂದ್ರೆ. ಇಂಥ ಯಾವ ವೃತ್ತಿ ರೂಪ ಸಂಬಂಧ ಅಂತ ಸಂಬಂಧ ಜ್ಞಾನ ರಹಿತ ಯಾವ ಇದ್ದಾನ ಪದ ಜ್ಞಾನ ಕೇಳಿದ್ರು ಅರ್ಥ ಸ್ಮೃತಿ ಅವನಿಗೆ ಆಗುವುದಿಲ್ಲ. ಯಾತೆ ವೃತ್ತಿ ಸಹಿತ ಪದ का ज्ञान वृत्ति सहित पद का ज्ञान पदार्थ की स्मृति का हेतु है. ಪದಾರ್ಥ ಸ್ಮೃತಿ ಕಾರಣ ಇರುತ್ತದೆ. ಅವನ ಶಂಕೆಗೆ ಇಲ್ಲಿ ತನಕ ಸಮಾಧಾನ ಹೇಳಿದರು. ಅವನ ಶಂಕ ಏನಿತ್ತು? ಪದದ ಜ್ಞಾನ ಪದದೇ ಸ್ಮೃತಿ ಆಗ್ತದ, ಪದಾರ್ಥ ಸ್ಮೃತಿ ಆಗುವುದಿಲ್ಲ. ಪದ ಕೇಳಿದ್ಕೊಳ್ಳೆ ಪದದೇ ಸ್ಮೃತಿ ಆಗ್ತದ ಹೊರತಾಗಿ ಪದಾರ್ಥಗಳ ಸ್ಮೃತಿ ಆಗುವುದಿಲ್ಲ. ಘಟ ಪದ ಕೇಳಿದ್ಕೊಳ್ಳೆ ಪದ ಜ್ಞಾನ ಐತಿ ನಮ್ಗ. ಪದ ಜ್ಞಾನ ಆಯ್ತು, ಪದಾರ್ಥ ಜ್ಞಾನ ಆಗಲ್ಲ. ಪದಾರ್ಥ ಜ್ಞಾನ ಆಗಲ್ಲ ಅಂತ ಅವನು ಹೇಳಿದ. ಅದಕ್ಕೆ ಇವರು ಇಲ್ಲಿ ತನಕ ಅದರದ್ದು ಸಮಾಧಾನ ಹೇಳಿದ್ರು. ಇನ್ನು ಶಬ್ದ ಶಕ್ತಿ ವೃತ್ತಿದು ಕಥನೆ ಹೇಳ್ತಾ ಇದ್ದ.